ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಿಮ್ಮೆಲ್ಲರಿಗೂ ಎ ಟು ಝೆಡ್ಗೆ ಸ್ವಾಗತ. ಇವತ್ತು ನಾವು ಒಂದು ಸಿರೀಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಸೋಲಾರ್ ಬಗ್ಗೆ ಇನ್ಫಾರ್ಮೇಷನು ಮತ್ತು ಸೋಲಾರ್ ಬಗ್ಗೆ ಕಲಿಬೇಕು ಅಂತ ಇರೋರ್ಗೋಸ್ಕರ ಅಂತಲೇ ಹೇಳಿ ನಾನು ಲೆಸನ್ ಸಿರೀಸ್ನ ರೆಡಿ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ನಿಮಗೆ ಫಸ್ಟು ಇವತ್ತು ನಾವೇನಂದರೆ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀವಿ ನಮ್ಮ ಕಂಪ್ನಿ ಬಗ್ಗೆ, ಮತ್ತು ಪ್ರಾಡಕ್ಟ್ ಬಗ್ಗೆ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ಈ ವಿಡಿಯೋಸಲ್ಲಿ. ಸೊ ಇದು ನಮ್ಮದು ಎ ಟು ಝೆಡ್ ಸೋಲಾರ್ ಕಂಪ್ನಿ. ನಾವು ಡಿಸ್ಟ್ರಿಬ್ಯೂಟರ್ ಆಫ್ UTL ಸೋಲಾರ್ ಮತ್ತು ಲೂಮ್ ಸೋಲಾರ್ ಅಂತ ಕಂಪ್ನಿಗೆ ನಾವು ಇಲ್ಲಿ ಡಿಸ್ಟ್ರಿಬ್ಯೂಟರು. ನಾವು ಡೀಲರ್ಸ್ಗೂ ಪ್ರೊವೈಡ್ ಮಾಡ್ತೀವಿ ಮೆಟೀರಿಯಲ್ಸ್ ಎಲ್ಲ, ಮತ್ತು ಕಸ್ಟಮರ್ಸ್ಗೂ ಡೈರೆಕ್ಟಾಗಿ ಒಳ್ಳೆ ಪ್ರೈಸಲ್ಲಿ ಮಾಡಿಕೊಡ್ತೀವಿ. ಇನ್ಸ್ಟಾಲೇಷನ್ಸು ಕಂಪ್ಲೀಟ್ ಎಲ್ಲ ಎ ಟು ಝೆಡ್ ನಿಮಗೆ ಸೋಲಾರ್ದು ನಮ್ಮ ಅಂಗಡಿಯಲ್ಲಿ ಸಿಗುತ್ತೆ. ಇದು ಎಲ್ಲಿದೆ ಅಂದರೆ ಮೈಸೂರು, ಕರ್ನಾಟಕ. ನಿಮಗೆ ವಿದ್ಯಾರಣ್ಯಪುರಮಲ್ಲಿ ಸಿಗುತ್ತೆ. ಸೊ ನೆಕ್ಸ್ಟ್ ಏನಂದರೆ, ಇದು UTL ಅಂತ ಇರೋದು ಒನ್ ಆಫ್ ದ ಕಂಪ್ನಿ ನಮ್ದು. ಏನಂದರೆ ಇದು ಡಿಸ್ಟ್ರಿಬ್ಯೂಟರ್ಶಿಪ್ಪು. UTL ಕಂಪ್ನಿ ಎಲ್ಲಿದೆ ಅಂದರೆ ಇದು ನೋಯ್ಡಾ ಅಲ್ಲಿದೆ, ಪ್ಲಾಂಟ್ ಇದೆ. ಇದು ಮೇಡ್ ಇನ್ ಇಂಡಿಯಾ ಕಂಪ್ನಿ. 27 ವರ್ಷ 27 ಇಯರ್ಸ್ನಿಂದ ಈ ಕಂಪ್ನಿ ಇದೆ. ಸೊ ಇವ್ರು ಏನು ಮಾಡ್ತಾರೆ ಅಂದರೆ UTL ಪ್ಯಾನಲ್ಸ್ ಇರುತ್ತೆ, ಬ್ಯಾಟ್ರೀಸ್ ಇದೆ, ಇನ್ವರ್ಟರ್ಸ್ ಇದೆ, ಎಲ್ಲ ರೇಂಜ್ ಆಫ್ ಇನ್ವರ್ಟರ್ಸ್, ಎಲ್ಲ ಥರ ಇನ್ವರ್ಟರ್ಸು, ಬ್ಯಾಟ್ರೀಸು, ಪ್ಯಾನಲು, ಮತ್ತು VFD ಈ ಥರ ಎಲ್ಲ ನಿಮಗೆ ಚಾರ್ಜ್ ಕಂಟ್ರೋಲರು, ಇದೆಲ್ಲ ನಿಮಗೆ UTL ಪ್ರಾಡಕ್ಟ್ಸು ಸಿಗುತ್ತೆ ನಮ್ಮ ಹತ್ರ. ನೆಕ್ಸ್ಟು ಇದು ನೋಡಿ, ಲೂಮ್ ಸೋಲಾರು. ಲೂಮ್ ಸೋಲಾರ್ ಏನು ಅಂದರೆ, ಲೂಮ್ ಸೋಲಾರು ರೀಸೆಂಟ್ಲಿ 4 ಇಯರ್ಸ್ 2019ನಿಂದ ಇದೆ. 2018ನಿಂದ ಆ್ಯಕ್ಚುಲಿ ಸ್ಟಾರ್ಟ್ ಆಗಿತ್ತು. ಸೊ 2019 ಇವಾಗ 2020 to 23 ತನಕ ನೀವು ನೋಡಿ, ಇದು ಸುಮಾರು ಅಂದರೆ ಇವ್ರದ್ದು ಕ್ವಾಲಿಟಿ ಪ್ರಾಡಕ್ಟ್ಸ್ಗೋಸ್ಕರ ತುಂಬ ಇವರು ಫೇಮಸ್ಸು. ಇವ್ರದ್ದು ಇರೋ ಪ್ರಾಡಕ್ಟು ಸ್ಪೆಷಲಿ ಏನಂದರೆ ಸೋಲಾರ್ ಪ್ಯಾನಲ್ಸ್ ಇದೆ. ಮೋನೋಪರ್ಕ್ ಪ್ಯಾನಲ್ನ ಇವ್ರು ಕೊಡ್ತಾರೆ. ತುಂಬ ಒಳ್ಳೆ ಕ್ವಾಲಿಟಿ ಪ್ಯಾನಲ್ಸ್ನ ಕೊಡೋದು, ಮತ್ತು ವ್ಯಾರಂಟಿ ಎಲ್ಲ 25 ವರ್ಷ ಇರುತ್ತೆ ಪ್ಯಾನಲ್ಸ್. ಸೊ ಆನ್ ಗ್ರಿಡ್ ಇನ್ವರ್ಟರ್ಸು ಮತ್ತು ಲೀಥಿಯಂ ಬ್ಯಾಟ್ರೀಸು ನಿಮಗೆ ಲೂಮ್ ಸೋಲಾರ್ನಿಂದ ಸಿಗುತ್ತೆ. ಲೀಥಿಯಂ ಬ್ಯಾಟ್ರೀಸ್ ಈಗ ತುಂಬ ಅಂದರೆ ಟ್ರೆಂಡ್ ನಡೀತಾ ಇದೆ. ತುಂಬ ಜನ ಲೀಥಿಯಂ ಬ್ಯಾಟ್ರೀಸ್ನ ಪ್ರಿಫರ್ ಮಾಡ್ತಾ ಇದ್ದಾರೆ. ಅದು ಬರ್ತೀನಿ ನಾನು ಮುಂದೆ. ಸೊ ಸೋಲಾರ್ ಪ್ಯಾನಲ್, ಈ ಸೋಲಾರ್ ಪ್ಯಾನಲಲ್ಲಿ ಏನು ಯಾವ ಥರ ಎಷ್ಟು ಥರ ವೆರೈಟೀಸ್ ಇರುತ್ತೆ ಅಂದರೆ, ಇವಾಗಿರ್ತಾ ಇರೋ ವೆರೈಟೀಸಲ್ಲಿ ನಿಮಗೆ ಪಾಲಿಕ್ರಿಸ್ಟಲಿನ್ ಸೋಲಾರ್ ಪ್ಯಾನಲ್, ಈ ಬ್ಲೂ ಕಲರಲ್ಲಿ ಕಾಣ್ತಾ ಇದೆಯಲ್ಲ ಇದು, ಇಲ್ಲಾಂದರೆ ಮೋನೋಕ್ರಿಸ್ಟಲಿನ್ ಪ್ಯಾನಲ್ ಅಂತ ಇದೆ ಸೋಲಾರ್ ಪ್ಯಾನಲು, ಮತ್ತು ಥಿನ್ ಫಿಲ್ಮ್ ಅಂತ ಇದೆ. ಸೊ ನಮ್ಮ ಹತ್ರ ಇರೋ ಮೆಟೀರಿಯಲ್ಸಲ್ಲಿ ನಿಮಗೆ ಪಾಲಿಕ್ರಿಸ್ಟಲು, ಮೋನೋಕ್ರಿಸ್ಟಲು ಈ 2 ಥರ ಪ್ಯಾನಲ್ಸು ನಿಮಗೆ ಸಿಗುತ್ತೆ. ಎಲ್ಲ ರೇಂಜಸಲ್ಲಿದೆ. ನಿಮಗೆ 10 ವ್ಯಾಟಿನಿಂದ 550 ವ್ಯಾಟ್ ತನಕನೂ ಸಿಗುತ್ತೆ. ಬೈಫೇಶಿಯಲ್ ಪ್ಯಾನಲ್ಸು ನಮ್ಮ ಹತ್ರ ಸಿಗುತ್ತೆ. ಬೈಫೇಶಿಯಲ್ ಪ್ಯಾನಲ್ ಅಂದರೆ 2 ಕಡೆ ಚಾರ್ಜ್ ಆಗೋದು. ಇದೆಲ್ಲ ನೀವು ನೋಡ್ಬೋದು, ಒಂದು ಕಡೆ ಸರ್ಫೇಸ್ ಚಾರ್ಜ್ ಆಗ್ತದೆ, ಇಲ್ಲಿಂದ ಇರೋ ಪ್ಯಾನಲಿಂದ ಚಾರ್ಜ್ ಆಗ್ತಿದೆ ಅಲ್ಲ. ಸೊ ಅಂದರೆ ಸೋಲಾರ್ನಿಂದ ಚಾರ್ಜಿಂಗ್ ಇದೆ. ಸೊ ಬೈಫೇಶಿಯಲಲ್ಲಿ 2 ಕಡೆ ಫ್ರಂಟು ಬ್ಯಾಕು ಆಗುತ್ತೆ, ಅದು ಬೈಫೇಶಿಯಲ್ ಪ್ಯಾನಲ್. ನೆಕ್ಸ್ಟು ಇಲ್ಲಿ ನೋಡಿ, ನೀವು ಸೋಲಾರ್ ಪ್ಯಾನಲು ಮೋನೋಪರ್ಕ್ನ ಪಾಲಿ ಪ್ಯಾನಲ್ನ ಹೇಗೆ ನೀವು ಡಿಫ್ರೆನ್ಸಿಯೇಟ್ ಮಾಡ್ತೀರಾ, ಹೇಗೆ ಗೊತ್ತಾಗುತ್ತೆ ನಿಮಗೆ ಮೋನೋ ಏನು ಪಾಲಿ ಏನು ಅಂದರೆ, ನೋಡಿ ಪಾಲಿ ಪ್ಯಾನಲ್ಸು ಜಾಸ್ತಿ ಬ್ಲೂಯಿಶ್ ಕಲರಲ್ಲಿ ಇರುತ್ತೆ. ಬ್ಲೂಯಿಶ್ ಕಲರ್ ಪ್ಯಾನಲ್ಸ್ ಇರುತ್ತೆ. ಇದು ಪಾಲಿ ಪ್ಯಾನಲ್ಲು. ಓಕೆ, ಇದರಲ್ಲಿನೂ ಹಾಫ್ ಕಟ್ ಸಿಗ್ತಾ ಇದೆ. ಅದೇ ಥರ ಮೋನೋ ಪ್ಯಾನಲ್ ಅಂತ ಇದೆ. ಮೋನೋ ಸೋಲಾರ್ ಪ್ಯಾನಲ್ಲು ಸ್ವಲ್ಪ ಬ್ಲ್ಯಾಕ್, ಡಾರ್ಕ್ ಬ್ಲ್ಯಾಕ್ ಡೈಮಂಡ್ ಕಲರಲ್ಲಿ ಇರುತ್ತೆ, ಬ್ಲ್ಯಾಕ್ ಡೈಮಂಡ್ ಥರ. ಸೊ ಮತ್ತು ಇನ್ನೊಂದು ಹಾಫ್ ಕಟ್ಟಲ್ಲಿ ನಿಮಗೆ 2 ಸೆಕ್ಷನ್ಸಲ್ಲಿ ಹಾಫ್ ಕಟ್ ಮೋನೋ ಸೋಲಾರ್ ಸೆಲ್ಸ್ನ ಇದು ಬರ್ತಾ ಇದೆ. ಸೊ ಈ ಹಾಫ್ ಕಟ್ಟಲ್ಲಿ ಅಡ್ವಾಂಟೇಜ್ ಏನಂದರೆ, ನಿಮ್ಗೆ ಈ ಕಡೆ ಏನಾದರೂ ಶ್ಯಾಡೋ ಬಂದರೂ ಅಪ್ಪರ್ ಸೈಡ್ ಪಾರ್ಟ್ನ ಸಪ್ರೇಟ್ಲಿ ಅದು ಯೂಟಿಲೈಸ್ ಆಗುತ್ತೆ, ಪವರ್ ಜನ್ರೇಷನ್ ಆಗುತ್ತೆ. ಸೊ ಅದಕ್ಕೋಸ್ಕರ ಎಫಿಷಿಯನ್ಸಿ ಜಾಸ್ತಿ ಇರುತ್ತೆ ಹಾಫ್ ಕಟ್ ಮೋನೋ ಸೋಲಾರ್ ಸೆಲ್ಸಲ್ಲಿ. ನೆಕ್ಸ್ಟು ಇಲ್ಲಿ ನೋಡಿ, ನೀವು ಇನ್ವರ್ಟರ್ಸ್ ನಮ್ಮ ಹತ್ರ ಈಗ ನಿಮ್ಗೆ ಏನೇನು ಬೇಕು, ಸೋಲಾರ್ ಅಂದರೆ ಏನು, ಮೇಜರ್ ಆಗಿ ಏನೇನು ಇಕ್ವಿಪ್ಮೆಂಟ್ಸ್ ಬೇಕು ಅಂದರೆ, ಒಂದು ಸೋಲಾರ್ ಪ್ಯಾನಲು, ಇನ್ನೊಂದು ಬಂದು ಇನ್ವರ್ಟರ್ಸ್ ಅಂತ ಬರುತ್ತೆ, ಆಮೇಲೆ ಬ್ಯಾಟ್ರಿ ಬರುತ್ತೆ. ಈ 3 ಮೇನ್ನು. ಚಾರ್ಜ್ ಕಂಟ್ರೋಲರು ಅಲ್ಲಲ್ಲಿ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಇನ್ವರ್ಟರಲ್ಲಿ ಏನು, ಇನ್ವರ್ಟರ್ ಕೆಲಸ ಏನು, ಯಾಕೆ ಇನ್ವರ್ಟರ್ ಬೇಕು ಅಂದರೆ, ಈ ಸೋಲಾರ್ ಪವರ್ನಿಂದ ಜನರೇಟ್ ಆಗ್ತಿರೋ ಪವರ್ನ, ಇದು DC ಪವರ್ ಅಂತೀವಿ. ಈ DC ಪವರ್ನ ಇನ್ವರ್ಟರ್ಗೆ ಅಥವಾ ಕನೆಕ್ಟ್ ಮಾಡಿದ್ರೆ ಆ ಇನ್ವರ್ಟರ್ನಿಂದ ಏನಾಗುತ್ತೆ,
ಈ ಡಿ ಸಿ ನಿಂದ ಅಥವಾ ಈ ಚಾರ್ಜ್ ಕಂಟ್ರೋಲರ್ ನಿಂದ ಏನಾಗುತ್ತೆ ಅಂದ್ರೆ ಡಿ ಸಿ ನಿಂದ ಎ ಸಿ ಕನ್ವರ್ಟ್ ಆಗುತ್ತೆ. ಇದು ಇನ್ವರ್ಟರ್. ಇಲ್ಲಿ ಚಾರ್ಜ್ ಕಂಟ್ರೋಲರ್ ಇದೆ, ಇದು ಇನ್ವರ್ಟರ್. ಈ ಚಾರ್ಜ್ ಕಂಟ್ರೋಲರ್ ನಿಂದ ಏನಾಗ್ತಿದೆ, ಡಿ ಸಿ ಕರೆಂಟ್ ಬರ್ತಾ ಇದೆ. ಡಿ ಸಿ ಕರೆಂಟ್ ನ ನೀವು ಯೂಸ್ ಮಾಡ್ಕೊಂತೀರಿ ಅಂದ್ರೆ ನಿಮ್ಗೆ ಇನ್ವರ್ಟರ್ ಬೇಕಿಲ್ಲ. ಇನ್ವರ್ಟರ್ ಯಾವಾಗ ಬೇಕು? ಇನ್ವರ್ಟರ್ ಯಾವಾಗ ಅಂದ್ರೆ ನಿಮ್ಗೆ ಎ ಸಿ ಇಕ್ವಿಪ್ಮೆಂಟ್ಸ್ ಏನಾದ್ರೂ ರನ್ ಮಾಡಬೇಕು. ಸೊ ನಮ್ಮ ಮನೆಯಲ್ಲಿ ಇರೋದೆಲ್ಲ ಎ ಸಿ ಇಕ್ವಿಪ್ಮೆಂಟ್ಸ್. ನಾವೇನಾದ್ರೂ ಸ್ಪೆಷಲಿ ಡಿ ಸಿ ಲೈಟ್ಸ್ ಏನಾದ್ರೂ ಹಾಕೊಂತೀವಿ ಅಥವಾ ಡಿ ಸಿ ಫ್ಯಾನ್ ಹಾಕ್ತಿವಿ, ಏನಾದ್ರೂ ಫಾರ್ಮ್ ಹೌಸ್ ಅಲ್ಲಿ ಬೇಕು ಅಂದ್ರೆ ಮಾಡ್ಬೋದು. ಅವಾಗ ನಿಮ್ಗೆ ಇನ್ವರ್ಟರ್ ಬೇಕಾಗಿಲ್ಲ. ಯಾವಾಗ ಇನ್ವರ್ಟರ್ ಬೇಕು? ಯಾವಾಗಂದ್ರೆ ನಿಮ್ಗೆ ಎ ಸಿ ಕರೆಂಟ್ ಬೇಕು ಅಂತ ಇದ್ದಾಗ ಬೇಕು. ಸೊ ಮನೆಗಳಲ್ಲಿ ಎ ಸಿ ಕರೆಂಟ್ ಬೇಕು, ಅದಕ್ಕೋಸ್ಕರ ನಾವು ಇನ್ವರ್ಟರ್ ಯೂಸ್ ಮಾಡ್ತೀವಿ. ಇಲ್ಲೇನಾಗ್ತಿದೆ, ಸೋಲಾರ್ ನಿಂದ ಡಿ ಸಿ ಪವರ್ ಬರ್ತಿದೆ. ಡಿ ಸಿ ಪವರ್ ಬಂದಿದ್ದು ಚಾರ್ಜ್ ಕಂಟ್ರೋಲರ್ ನಿಂದ ಬ್ಯಾಟ್ರಿ ಚಾರ್ಜಸ್ ಆಗ್ತಾ ಇದೆ. ಬ್ಯಾಟ್ರಿ ಚಾರ್ಜ್ ಎಲ್ಲಿಂದ ಆಗ್ತಿದೆ? ಸೋಲಾರ್ ನಿಂದ ಆಗ್ತಾ ಇದೆ. ಮತ್ತೆ ಈ ಚಾರ್ಜ್ ಕಂಟ್ರೋಲರ್ ಅಲ್ಲಿ ಆಪ್ಷನ್ ಇದೆ, ನೀವು ಬೇಕಂದ್ರೆ ಕರೆಂಟ್ ನಿಂದಾನು ಸೋಲಾರ್ ಬ್ಯಾಟ್ರಿ ಚಾರ್ಜ್ ಮಾಡಬಹುದು. ಓಕೆ, ಇದೆರಡು ಕೆಲಸ ಮಾಡುತ್ತೆ. ಕರೆಂಟ್ ನಿಂದಾನು ಚಾರ್ಜ್ ಮಾಡಬಹುದು, ಸೋಲಾರ್ ನಿಂದಾನು ಚಾರ್ಜ್ ಮಾಡಬಹುದು, ಎಲ್ಲ ಆಟೋಮೆಟಿಕ್ ಆಗುತ್ತೆ. ಆಮೇಲೆ ಇಲ್ಲಿ ಇನ್ವರ್ಟರ್ ಹಾಕಿದ ಮೇಲೆ ನೀವು ಎಲೆಕ್ಟ್ರಿಕ್ ಎ ಸಿ ಕರೆಂಟ್ ನ ರನ್ ಮಾಡಬಹುದು. ಆಯ್ತಾ? ಸೊ ಅದಕ್ಕೋಸ್ಕರ ಎ ಸಿ ಇನ್ವರ್ಟರ್ಸ್ ನಮಗೆ ಬೇಕು. ಇನ್ವರ್ಟರ್ಸ್ ಬೇಕು ನಮಗೆ, ಗೊತ್ತಾಯ್ತಾ? ನೆಕ್ಸ್ಟ್ ಇಲ್ಲಿ ಬ್ಯಾಟ್ರಿ ಬ್ಯಾಂಕ್. ಬ್ಯಾಟ್ರಿ ಯಾಕೆ ಬೇಕು? ಈಗ ನೀವು ಸೋಲಾರ್ ನಿಂದ ಜನರೇಟ್ ಮಾಡ್ತಾ ಇರೋ ಕರೆಂಟ್ ಇಲ್ಲಿ ಬರ್ತಾ ಇದೆ. ಸೊ ಈ ಸೋಲಾರ್ ಕರೆಂಟ್ ನ ಉಪಯೋಗಿಸಿಲ್ಲ ಅಂದ್ರೆ ನಾವೇನ್ ಮಾಡಬೇಕು? ಆ ಕರೆಂಟ್ ಜನರೇಟ್ ಆಗ್ತಾ ಇರೋ ಕರೆಂಟ್ ನ ಎಲ್ಲೋ ಒಂದ್ ಕಡೆ ಸೇವ್ ಮಾಡ್ಬೇಕಲ್ಲ. ಇವಾಗಿಲ್ಲ ಅಂದ್ರೆ ನೈಟ್ ಟೈಮ್ ಯೂಸ್ ಮಾಡ್ಲಿಕ್ಕೆ. ಅವಾಗ ಸೋಲಾರ್ ಲೈಟ್ ಇರಲ್ಲ, ನೈಟ್ ಟೈಮ್ ಸನ್ಲೈಟ್ ಇರಲ್ಲ. ಅವಾಗ ಏನಾಗುತ್ತೆ, ಈ ಸೋಲಾರ್ ಪವರ್ನ ಬ್ಯಾಟ್ರಿಯಲ್ಲಿ ಸ್ಟೋರ್ ಮಾಡಿಬಿಟ್ಟು ಬ್ಯಾಟ್ರಿನಿಂದ ನಾವು ಮನೆಯಲ್ಲಿ ಉಪಯೋಗಿಸ್ತೀವಿ. ಸೊ ಅದೇ ಇಲ್ಲಿ ಈ ತರ 2 ತರ ಬ್ಯಾಟ್ರೀಸು ಇದೆ ನಮ್ಮ ಹತ್ರ. ಲೂಮ್ ಸೋಲಾರ್ದು ಲಿಥಿಯಂ ಬ್ಯಾಟ್ರಿನೂ ಇದೆ ನಿಮ್ಗೆ. ಇದು ಚಿಕ್ಕದು ಒಂದೇ ಬ್ಯಾಟ್ರಿ. ಈ ತರದ್ದು ಇಲ್ಲ ಅಂದ್ರೆ UTL ಟಾಲ್ ಟ್ಯೂಬ್ಲೆರ್ ನಿಮ್ಗೆ ಗೊತ್ತಿರುತ್ತೆ. ಸೊ ಇದನ್ನು ನಮ್ಮ ಹತ್ರ ಸೋಲಾರ್ ಬ್ಯಾಟ್ರೀಸ್ ಇದೆ, ನಾನ್ ಸೋಲಾರ್ ಬ್ಯಾಟ್ರೀಸ್ ಇದೆ, ಎಲ್ಲ UTL ಪ್ರಾಡಕ್ಟ್ಸ್ ಸಿಗುತ್ತೆ ನಿಮ್ಮ ಹತ್ರ ನಿಮ್ಗೆ. ಓಕೆ, ಇಲ್ಲಿ ಲಿಥಿಯಂ ಬ್ಯಾಟ್ರಿ ಏನಂದ್ರೆ ಈ ತರ 48 ವೋಲ್ಟ್ 100 AH ಬ್ಯಾಟ್ರಿ. ಈ ಬ್ಯಾಟ್ರಿ ಈಕ್ವಲೆಂಟ್ ಟು ಈ ತರ ದೊಡ್ಡದು 4 ಬ್ಯಾಟ್ರಿ ಹಾಕಿದ್ರೆ ಎಷ್ಟು ನಿಮ್ಗೆ ಎನರ್ಜಿ ಸ್ಟೋರ್ ಆಗುತ್ತೋ ಅದು ಒಂದೇ ಒಂದು ಚಿಕ್ಕ ಬ್ಯಾಟ್ರಿಯಲ್ಲಿ ಬರುತ್ತೆ. ಓಕೆ, ಸೊ ಅದು ಅಡ್ವಾಂಟೇಜು ಲಿಥಿಯಂ ಬ್ಯಾಟ್ರಿದು. ನೆಕ್ಸ್ಟ್ ಇಲ್ಲಿ ಚಾರ್ಜ್ ಕಂಟ್ರೋಲರ್. ಇಲ್ಲಿ ಚಾರ್ಜ್ ಕಂಟ್ರೋಲರ್ಸ್ ನಾವು ಸೇಲ್ ಮಾಡ್ತೀವಿ. ನಿಮ್ಗೆ ನಮ್ಮ ಹತ್ರ ಚಾರ್ಜ್ ಕಂಟ್ರೋಲರ್ಸ್ ಸಿಗುತ್ತೆ. ಸೊ ಈ ಚಾರ್ಜ್ ಕಂಟ್ರೋಲರ್ಸ್ ಅಲ್ಲಿ ನೀವು ಯೂಸ್ ಮಾಡಿಬಿಟ್ಟು ನಿಮ್ಮ ಹತ್ರ ಮನೆಯಲ್ಲಿ ಹಳೆ ಬ್ಯಾಟ್ರಿ ಏನೋ ಇದೆ, UPS ಇದೆ ಅನ್ಕೊಳ್ಳಿ, ಒಂದು UPS ಒಂದು ಬ್ಯಾಟ್ರಿ ಇದೆ. ಈಗ ನಿಮ್ಗೆ ಸೋಲಾರ್ ಬೇಕು ಅಂತ ಹೇಳ್ತೀರಾ ಮನೆಯಲ್ಲಿ. ಸೊ ಏನ್ ಮಾಡ್ಬೇಕು? ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಅಂದ್ರೆ 2 ಸೋಲಾರ್ ಪ್ಯಾನಲ್, 1 ಸೋಲಾರ್ ಪ್ಯಾನಲ್, 1 ಚಾರ್ಜ್ ಕಂಟ್ರೋಲರ್ ಕೊಟ್ಟಿರ್ತೀವಿ. ಸೊ ಅಲ್ಲಿಂದ ಈಗ ಈ ಸೋಲಾರ್ ಪವರ್ ಏನ್ ಜನರೇಟ್ ಆಗ್ತಿದೆ, ಇದು ನಿಮ್ಮ UPS ಬ್ಯಾಟ್ರಿ ಏನಿದೆ ಅಲ್ಲ ಅದನ್ನ ಚಾರ್ಜ್ ಮಾಡ್ತೀವಿ. ಸೊ ಅಲ್ಲಿಗೆ ಏನಾಗುತ್ತೆ ಅಂದ್ರೆ ನೀವು ಈಗ ಗ್ರಿಡ್ ನಿಂದ ಚಾರ್ಜ್ ಮಾಡೋದು ತಪ್ಪುತ್ತೆ. ಗ್ರಿಡ್ ನಿಂದ ನೀವು ಬ್ಯಾಟ್ರಿ ಚಾರ್ಜ್ ಮಾಡೋದಿಲ್ಲ, ಅದರಿಂದ ನಿಮ್ಗೆ ಗ್ರಿಡ್ ನಿಂದ ಕರೆಂಟ್ ಬಿಲ್ ಬರಲ್ಲ, ಬರೀ ಸೋಲಾರ್ ಅಲ್ಲೇ ರನ್ ಆಗುತ್ತೆ. ಸೊ ನಿಮ್ಗೇನ್ ಬೇಕು ಮನೆಯಲ್ಲಿ? ಒಂದು ಸೋಲಾರ್ ಪ್ಯಾನಲ್, ಒಂದು ಸೋಲಾರ್ ಚಾರ್ಜ್ ಕಂಟ್ರೋಲರ್. ಇದೆರಡು ಹಾಕೊಂಡಿದ್ರೆ ನಿಮ್ಮ ಹತ್ರ ಮನೆಯಲ್ಲಿರೋ UPS ಬ್ಯಾಟ್ರಿನ ನೀವು ಸೋಲಾರ್ ಅಲ್ಲಿ ಕನ್ವರ್ಟ್ ಮಾಡಬಹುದು. ಓಕೆ, ಅದು ನಮ್ಮ ಹತ್ರ ಇರುತ್ತೆ. ನೀವು ನಮ್ಮ ಟೆಕ್ನಿಷಿಯನ್ಸ್ಗೆ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಸೊ ಇದಕ್ಕೆಲ್ಲ ಡೀಟೇಲ್ಸು ವಾಟ್ಸಪ್ ಮಾಡ್ಬೋದು, ನಮಗೆ ಕಾಲ್ ಮಾಡ್ಬೋದು ಡೈರೆಕ್ಟ್ಲಿ. ಸರ್ವಿಸ್ ಕಾಲ್ಗೆ ನಂಬರ್ ಇದೆ. ಸೊ ನೀವು ಎನಿ ಟೈಮ್ ನಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಈ ಅಡ್ರೆಸ್ಗೆ ಬಂದು, ಮೈಸೂರು. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆ್ಯಂಡ್ ಮತ್ತೆ ನಾನು ಲೆಸನ್ 2 ಅಲ್ಲಿ ಬರ್ತೀನಿ, ಮೋರ್ ಡೀಟೇಲ್ಸ್ ಕೊಡ್ತೀನಿ ನಿಮಗೆ ಪ್ಯಾನಲ್ಸ್ ಬಗ್ಗೆ, ಬ್ಯಾಟ್ರಿ ಬಗ್ಗೆ, ಮತ್ತು ಟೆಕ್ನಿಕಲ್ ಅಂಡರ್ಸ್ಟ್ಯಾಂಡಿಂಗು, ಯಾವ ಥರ ಟೆಕ್ನಿಕಲಿ ನೀವು ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊತೀರಾ, ಯಾವ ಸಿಸ್ಟಮ್ ನಿಮಗೆ ಬೇಕು, ಯಾವ ಥರ ನಾವು ಕನೆಕ್ಷನ್ಸ್ ಮಾಡಬೇಕು, ಇದ್ರದ್ದೆಲ್ಲ ಡೀಟೇಲ್ಸು ನಾವು ನೆಕ್ಸ್ಟ್ ವೀಡಿಯೋಸಲ್ಲಿ ಹೇಳ್ತೀವಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ಬಾಯ್.